ನನಗೆ 5 ನಿಮಿಷ ಟೈಮ್ ಕೊಡಿ ಸಾಕು. ಟಿ ವಿ ಎಸ್ ಐಕ್ಯೂಬ್ ಬೇಸ್ ಮಾಡೆಲ್ನ ತಗೋಬೇಕೋ ಬೇಡೋ ಅನ್ನೋದನ್ನ ಹೇಳ್ತೀನಿ. ನಾನಂತೂ ಈ ಗಾಡಿನ ತಗೊಳ್ಳೋದಿಲ್ಲ. ಯಾಕೆ ಅಂತ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಟಿ ವಿ ಎಸ್ ಕಂಪನಿ ಗಾಡಿನೇ ಯಾಕೆ ತಗೋಬೇಕು ಅಂತ ಕೇಳಿದ್ರೆ ಅದಕ್ಕೆ 5 ಕಾರಣ ಇದೆ. ಮೊದಲನೇದು ಸರ್ವಿಸ್. ಟಿ ವಿ ಎಸ್ ಕಂಪನಿಯವರ ಬಳಿ 3800 ನಗರದಲ್ಲಿ 4500 ಸರ್ವಿಸ್ ಸೆಂಟರ್ ಇದೆ. ನನಗೆ ಗೊತ್ತಿರೋ ಮಟ್ಟಿಗೆ ಟಿ ವಿ ಎಸ್ ಎಲೆಕ್ಟ್ರಿಕ್ ಗಾಡಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಒಂದೇ ದಿನದಲ್ಲಿ ಸರ್ವಿಸ್ ಸಿಗುತ್ತೆ. ಸರ್ವಿಸ್ ವಿಷಯದಲ್ಲಿ ಓಲಾ ಕಂಪ್ನಿಗಿಂತ ಟಿ ವಿ ಎಸ್ ಕಂಪನಿ 1000 ಪಟ್ಟು ಮೇಲು. ಎರಡನೇದು ಸಂಶೋಧನೆ. ಇದುವರೆಗೂ ಟಿ ವಿ ಎಸ್ ಕಂಪನಿ 3 ಲಕ್ಷ ಐಕ್ಯೂಬ್ ಗಾಡಿಗಳನ್ನು ಮಾರಿದೆ, ಆದರೆ ಒಂದು ಗಾಡಿಗೂ ಬೆಂಕಿ ಬಿದ್ದಿಲ್ಲ. ಕಾರಣ ಟಿ ವಿ ಎಸ್ ಕಂಪನಿಯ ಸಂಶೋಧನೆ. ಪ್ರತಿ ವರ್ಷ ಟಿ ವಿ ಎಸ್ ಕಂಪನಿ 5,000 ಕೋಟಿಗಳನ್ನು ಸಂಶೋಧನೆಗೆ ಅಂತಾನೆ ಖರ್ಚು ಮಾಡ್ತಾ ಇದೆ. ಮೂರನೇದು ಕೊಲಾಬರೇಷನ್. ಟಿ ವಿ ಎಸ್ ಕಂಪನಿ 1980ರಲ್ಲಿ ಜಪಾನ್ನ ಸುಜುಕಿ ಕಂಪನಿ ಜೊತೆ ಸೇರಿ ಇಂಡಿಯಾದಲ್ಲಿ ಗಾಡಿಗಳನ್ನ ತಯಾರಿಸ್ತಿತ್ತು. ಅದಾದ ಮೇಲೆ 2013ರಿಂದ, ಅಂದರೆ ಕಳೆದ 11 ವರ್ಷದಿಂದ BMW ಕಂಪನಿ ಜೊತೆ ಸೇರಿ ಗಾಡಿಗಳನ್ನು ತಯಾರಿಸ್ತಿದೆ. ಅಷ್ಟೇ ಅಲ್ಲದೆ BMW G310R ಮತ್ತು G310GS ಗಾಡಿಗಳನ್ನು ಇಂಡಿಯಾದಲ್ಲಿ ಮಾರ್ತಾ ಇರೋದೇ ಟಿ ವಿ ಎಸ್ ಕಂಪನಿ. ನಾಲ್ಕನೇದು ಹಳೆ ಕಂಪನಿ. ಟಿ ವಿ ಎಸ್ ಕಂಪನಿ ಕಳೆದ 44 ವರ್ಷದಿಂದ ಗಾಡಿ ಮಾರ್ತಾ ಇದೆ. ಇವರ ಮೊದಲನೇ ಗಾಡಿ ಟಿ ವಿ ಎಸ್ 50 ಇವತ್ತು ಕೂಡ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಅದರಿಂದ ಬಂದ ಪುಟ್ಟ ಹೋದ ಪುಟ್ಟ ಅಂತಿರುವ ಈಗಿನ ಸ್ಟಾರ್ಟಪ್ಗಳ ಮಧ್ಯೆ ನಾವು ಹಳೆ ಕಂಪನಿಗಳ ಮೇಲೆ ಅಲ್ಪ ಸ್ವಲ್ಪ ನಂಬಿಕೆ ಇಡಬಹುದು. ಐದನೇದು ಗಾಡಿಯ ಲುಕ್. ಟಿ ವಿ ಎಸ್ ಐಕ್ಯೂಬ್ ಗಾಡಿ ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಟಿ ವಿ ಎಸ್ ಐಕ್ಯೂಬ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ತುಂಬ ಜನ ತಿರುಗಿ ನೋಡ್ತಾರೆ. ಈಗಂತೂ ಬೇರೆ ಬೇರೆ ಅಟ್ರಾಕ್ಟಿವ್ ಕಲರ್ನಲ್ಲಿ ಹೊಸ ಗಾಡಿಗಳನ್ನು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಕೂಡ ಕಳೆದ 1 ವರ್ಷದಿಂದ ಟಿ ವಿ ಎಸ್ ಐಕ್ಯೂಬ್ ಗಾಡಿನ ಓಡಿಸ್ತಿದ್ದೀನಿ. ಇದುವರೆಗೂ ಏನು ತೊಂದರೆ ಕೊಟ್ಟಿಲ್ಲ. ತುಂಬ ಜನ ಟಿ ವಿ ಎಸ್ ಕಸ್ಟಮರ್ ಕೂಡ ಗಾಡಿ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾರೆ. ಈಗ ಬನ್ನಿ ಶೋರೂಮ್ಗೆ ಹೋಗಿ ಟಿ ವಿ ಎಸ್ ಐಕ್ಯೂಬ್ ಗಾಡಿ ಬಗ್ಗೆ ವಿಚಾರಿಸೋಣ. ಟಿ ವಿ ಎಸ್ ಐಕ್ಯೂಬ್ನಲ್ಲಿ 3 ಮಾಡೆಲ್ ಇದೆ. ಒಂದು ಬೇಸಿಕ್ ಮಾಡೆಲ್, ಎರಡನೇದು ಎಸ್ ಮಾಡೆಲ್, ಮೂರನೇದು ಎಸ್ ಟಿ ಮಾಡೆಲ್. ಇಲ್ಲಿ ನಾನು ಟಿ ವಿ ಎಸ್ ಐಕ್ಯೂಬ್ನ ಬೇಸಿಕ್ ಮಾಡೆಲ್ ಬಗ್ಗೆ ಮಾತ್ರ ಹೇಳ್ತೀನಿ. ಟಿ ವಿ ಎಸ್ ಐಕ್ಯೂಬ್ ಬೇಸಿಕ್ ಮಾಡೆಲ್ನ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬರೋದಾದರೆ, ಬ್ಯಾಟರಿ ಕೆಪಾಸಿಟಿ ಬಂದು 2.2 ಕಿಲೋವ್ಯಾಟ್ ಇದೆ. ಇದರಿಂದ 75 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋಕ್ಕೆ 3 ಗಂಟೆ ತಗೊಳ್ಳುತ್ತೆ. ಇದರಲ್ಲಿ 2 ಮೋಡ್ ಇದ್ದು, ಒಂದು ಇಕೋ ಮೋಡ್ ಮತ್ತು ಇನ್ನೊಂದು ಪವರ್ ಮೋಡ್. ಇಕೋ ಮೋಡ್ನಲ್ಲಿ 50 ಕಿಲೋಮೀಟರ್ ಸ್ಪೀಡು ಮತ್ತು ಪವರ್ ಮೋಡ್ನಲ್ಲಿ 75 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಬಹುದು. 5 ಇಂಚಿನ ಡಿಸ್ಪ್ಲೇ ಇದೆ. ಮುಂದೆ ಡಿಸ್ಕ್ ಬ್ರೇಕ್ ಮತ್ತು ಹಿಂದೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. ಹಿಂದೆ ಟೈರ್ಗೇನೆ BLDC ಹಬ್ ಮೌಂಟೆಡ್ ಮೋಟಾರ್ನ ಫಿಕ್ಸ್ ಮಾಡಿದ್ದಾರೆ. ಟೈರ್ ಸೈಜ್ ಬಂದು 12 ಇಂಚ್ ಇದ್ದು ಟ್ಯೂಬ್ಲೆಸ್ ಟೈರ್ ಆಗಿದೆ. 30 ಲೀಟರ್ ಬೂಟ್ ಸ್ಪೇಸ್ ಇದೆ. ಅದ್ರ ಜೊತೆಗೆ ರಿವರ್ಸ್ ಗೇರ್, ಬ್ಲೂಟೂತ್ ಕನೆಕ್ಟಿವಿಟಿ, ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ಕೂಡ ಇದೆ. 2 ಕಲರ್ನಲ್ಲಿ ಗಾಡಿ ಸಿಗುತ್ತೆ. ಒಂದು ಪರ್ಲ್ ವೈಟ್, ಇನ್ನೊಂದು ವಾಲ್ನಟ್ ಬ್ರೌನ್. ನನ್ನ ಕೇಳಿದರೆ ಈ ಗಾಡಿನ ತಗೋಬೇಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಈ ಗಾಡಿ ರೇಟ್ ಬಂದು 1,21,000 ಇದೆ. ಈ ಗಾಡಿ ರೇಟ್ ಏನಾದರೂ 1 ಲಕ್ಷದೊಳಗೆ ಏನಾದರೂ ಇದ್ದಿದ್ರೆ ನಾನೇ ತಗೊಳ್ಳಿ ಅಂತಿದ್ದೆ. ಲಿಟರ್ಲಿ 1,21,000 ತುಂಬ ಹೆವಿ ಆಯಿತು. ಯಾಕೆಂದರೆ 1,21,000 ಗಾಡಿ ಕೊಡೋ ರೇಂಜ್ ಎಷ್ಟು ಗೊತ್ತಾ? ಬರೀ 75 ಕಿಲೋಮೀಟರ್ ಅಷ್ಟೇ. ಅದು ಕೂಡ ಇಕೋ ಮೋಡ್ನಲ್ಲಿ ಓಡಿಸಿದ್ರೆ. ಅದೇ ಏನಾದರೂ ಪವರ್ ಮೋಡ್ನಲ್ಲಿ ಓಡಿಸಿದ್ರೆ ಸಿಗೋದು ಬರೀ 60 ಕಿಲೋಮೀಟರ್ ಅಷ್ಟೇ. ಅದಕ್ಕೆ ನಾನು ಕೂಡ ಈ ಗಾಡಿ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ. ಯಾವನ್ ಗುರು 1,21,000 ಕೊಟ್ಟು ಬರೀ 60 ಕಿಲೋಮೀಟರ್ ಓಡಿಸೋನು? ಇದಕ್ಕಿಂತ ಬಜಾಜ್ ಚೇತಕ್ ಗಾಡಿನೇ ಪರವಾಗಿಲ್ಲ. ಬಜಾಜ್ ಚೇತಕ್ ಬೇಸಿಕ್ ಮಾಡೆಲ್ನ ರೇಟ್ ಬಂದು 1,13,000 ಇದೆ. ಅಷ್ಟೇ ಅಲ್ಲದೆ 123 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಚೇತಕ್ ಗಾಡಿ ಜೊತೆ ಟಿ ವಿ ಎಸ್ ಐಕ್ಯೂಬ್ ಹೋಲಿಸಿದರೆ 8,000 ರೂಪಾಯಿ ಜಾಸ್ತಿ ಇದೆ. ಹತ್ತತ್ರ 40 ಕಿಲೋಮೀಟರ್ ರೇಂಜ್ ಕೂಡ ಕಮ್ಮಿ ಕೊಡುತ್ತೆ. ಅದಕ್ಕೆ ಟಿ ವಿ ಎಸ್ ಸಹವಾಸನೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ. ಇವರು ಹೇಳಿದ ರೇಂಜ್ ಕೇಳಿ ಒಂದು ಕ್ಷಣ ಓಲಾ ಗಾಡಿನ ತಗೋಬಿಡ್ಲಾ ಅನ್ನೋ ಕೆಟ್ಟ ಆಲೋಚನೆ ಕೂಡ ಬಂದಿತ್ತು. ಆಮೇಲೆ ಈ ವಿಡಿಯೋ ನೋಡಿ ಸುಮ್ಮನಾದೆ. ಅದೇ ಕಲಬುರಗಿಯಲ್ಲೊಬ್ಬ ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಡೀ ಶೋರೂಮು ಧಾಗದಾಗಿಸುವಂತೆ ಮಾಡಿದ್ದಾನೆ. ಕೊನೆ ಮಾತು, ನೀವು ಟಿ ವಿ ಎಸ್ ಐಕ್ಯೂಬ್ ತಗೊಳ್ಳೋ ಪ್ಲಾನ್ ಇದ್ರೆ ಸ್ವಲ್ಪ ದಿನ ಕಾಯೋದು ಒಳ್ಳೆಯದು. ಅದ್ರ ಬದಲು ಬಜಾಜ್ ಚೇತಕ್ ನೋಡೋದು ಇನ್ನೂ ಒಳ್ಳೆಯದು. ಇಲ್ಲ ಅಂದರೆ ನಿಮ್ಮಿಷ್ಟ ಅಷ್ಟೇ.